ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ ಫುಟ್ಪಾತ್ ಈಗ ಹೇಗಿದೆ ಗೊತ್ತಾ? ವ್ಯಾಪಾರಿಗಳಿಂದ ತುಂಬಿ ಹೋಗಿದ್ದ ಫುಟ್ಪಾತ್ ಈಗ ಕ್ಲಿಯರ್. ಫುಟ್ಪಾತ್ ಅಂಗಡಿಗಳ ತೆರವಿನಿಂದ ಪಾದಾಚಾರಿಗಳು ನಿರಾಳ. ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಸೆಲ್ಯೂಟ್ ಹೊಡೆದ ಪಾದಾಚಾರಿ. ನೀವು ನೋಡ್ತಿರೋ ಈ ದೃಶ್ಯ ಬೆಂಗಳೂರಿನ ಮಲ್ಲೇಶ್ವರಂ 8th ಕ್ರಾಸ್ ರಸ್ತೆ. ಮಲ್ಲೇಶ್ವರಂ ಅಂತ ಹೇಳಿದ್ರೆ ಯಾವಾಗಲೂ ಜನಜಂಗುಳಿ ಇರುವ ಏರಿಯಾ. ಹೇಳಿ ಕೇಳಿ ಮಲ್ಲೇಶ್ವರಂ ಬಟ್ಟೆ ವ್ಯಾಪಾರ, ಗೃಹ ಉಪಯೋಗಿ ವಸ್ತುಗಳು, ಚಿನ್ನ, ಬೆಳ್ಳಿ ಹೀಗೆ ಎಲ್ಲ ರೀತಿಯ ವಸ್ತುಗಳು ಸಿಗುವ ಕೇಂದ್ರ ಬಿಂದು ಅಂತ ಹೇಳಿದರೆ ತಪ್ಪಾಗಲ್ಲ. ಫುಟ್ಪಾತಲ್ಲಿ ತುಂಬಿ ತುಳುಕುತ್ತಿದ್ದ ವ್ಯಾಪಾರಿಗಳಿಂದ ಪಾದಾಚಾರಿಗಳಿಗೆ ತೊಂದರೆ ಆಗುತ್ತಿದ್ರೂ ಬೀದಿ ವ್ಯಾಪಾರಿಗಳ ದಬ್ಬಳಿಕೆ ಮಾತ್ರ ಕಮ್ಮಿ ಆಗ್ತಿರ್ಲಿಲ್ಲ. ಹಾಗಂತ ಅಂಗಡಿಯ ಮಾಲೀಕರೇ ಹೇಳಿಕೊಂಡಿದ್ದಾರೆ. ಎತ್ತಪ್ಪ ಅಂತ ಹೇಳಿದ್ದಕ್ಕೆ ನಾನು ಕಾಂಗ್ರೆಸ್ ಪಕ್ಷದವನು, ನಾನು ಈ ಪಕ್ಷ ಆ ಪಕ್ಷ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಗಲಾಟೆ ಮಾಡಿಬಿಟ್ಟು ಇಲ್ಲಿ ಶರ್ಟ್ ಎಲ್ಲ ಬಿಚ್ಚಿಬಿಟ್ಟು ನಾವು ಇಲ್ಲೇ ಸೂಸೈಡ್ ಮಾಡಿಬಿಡ್ತೀನಿ, ಆಮೇಲೆ ಫೋನ್ ಮಾಡಿ ಯಾರೋ ಬೇರೆ ಹುಡುಗರಿಗೆಲ್ಲರಿಗೂ ಕರೆಸೋದು. ಇನ್ನು ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಿದ್ದ ಬೀದಿ ವ್ಯಾಪಾರಿಗಳನ್ನು ತೆರವು ಮಾಡಿದ ನಂತರ ಕಂಪ್ಲೀಟ್ ಆಗಿ ಮಲ್ಲೇಶ್ವರಂ 8th ಕ್ರಾಸ್ನ ಈ ಫುಟ್ಪಾತ್ ಈಗ ಬದಲಾವಣೆಯಾಗಿದೆ. ಪಾದಾಚಾರಿಗಳು ಈಗ ನಿರಾಳವಾಗಿ ಓಡಾಡುತ್ತಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ಕಿರಿಕಿರಿಯಿಂದ ಇವಾಗ ಮುಕ್ತಿ ಸಿಕ್ಕಿದ್ದು ಪಾದಾಚಾರಿಯೊಬ್ಬ ಕೃಷ್ಣ ಬೈರೇಗೌಡ ಅವರಿಗೆ ಸೆಲ್ಯೂಟ್ ಹೊಡೆದು ಅಭಿನಂದನೆಯನ್ನು ಕೂಡ ತಿಳಿಸಿದ್ದಾರೆ. ಹೇಳಿ ಎಲ್ಲ ನಾಗರಿಕರ ಪರವಾಗಿ ನಾನು ತಮ್ಮಲ್ಲಿ ಕೋರ್ಕೊಳ್ತೇನೆ, ತಮಗೆ ಮತ್ತೊಂದು ಸೆಲ್ಯೂಟ್. ಒಟ್ಟಾರೆಯಾಗಿ ಜಿಬಿಎ ಅಧಿಕಾರಿಗಳ ಫುಟ್ಪಾತ್ ತೆರವು ಕಾರ್ಯಾಚರಣೆ ಅಭಿಯಾನ ಚುರುಕಿನಿಂದ ನಡೆಯುತ್ತಿದ್ದು, ಇದರ ನಡುವೆ ವ್ಯಾಪಾರಿಗಳು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.